ಬ್ಯೂಟಿಫುಲ್ ವ್ಯೂ. This is my favorite place in London. I think it's so romantic. So where are you staying in London, sir? One of my friend, professor in Imperial College. I am staying some... For a few days. He's a guest. Yeah. ನಾನು ಬೆಳಗ್ಗೆನೇ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದೆ. ನಾನು ನಿಮಗೆ ತೊಂದರೆ ಕೊಡ್ತಿಲ್ಲ ಅಲ್ವಾ? ಹಾಗೇನಿಲ್ಲ ಸರ್. ಶಿವ ಸರ್, ನಾನು ಹೇಳಿದ್ರ ಬಗ್ಗೆ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಂಬಿಕೆ ಅಂತಲ್ಲ, ನೀವು ಹೇಳಿದಕ್ಕಿಂತ ಬೇರೆ ಏನೋ ಇರ್ಬೋದಲ್ವಾ? ಅದು ಈ ಕಾಲದಲ್ಲಿ ದೆವ್ವಭೂತ ನಂಬ್ತೀರಾ ಅಂತನಾ? Ask him about his novel. ನನ್ನ ಮುಖ ಎಂತ ನೋಡ್ತೀಯಾ? Ask him. Shiva mentioned your book was based on a real story. Is it true? ಇವ್ರಿಗೆ ಕನ್ನಡ ಬರುತ್ತಾ? ಜುಟ್ಟು ಹಿಡಿದು ಕಲ್ಸಿದ್ದೀನಿ ಸರ್. ಮಾತಾಡ್ಲಿಕ್ಕೆ ಬರೋದಿಲ್ಲ, ಆದರೆ ಅರ್ಥ ಮಾಡ್ಕೊತಾಳೆ. ಮಾಯಾದೇವಿ ಭಾರತದ ಮರ್ಯಾದಸ್ಥ ರಾಜಮನೆತನದ ಹುಡುಗಿ. ಮಾಯಾದೇವಿ ಅನ್ನೋಳು ನಿಜವಾಗ್ಲೂ ಇದ್ಲು. ರಾಜಮನೆತನ ಅಂತಂದ್ರೆ ಬೇಕಾದಷ್ಟು ದುಡ್ಡು ಇರ್ಬೇಕಲ್ವೇ? ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಆ ಮನೆತನದವರು ತಮ್ಮ ಆಸ್ತಿನೆಲ್ಲ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆಗ ಮಾಯಾದೇವಿಗೆ ಮದುವೆ ವಯಸ್ಸು. ಅವಳು ಒಬ್ಬ ಹುಡುಗನ್ನ ಪ್ರೇಮಿಸ್ತಿದ್ಲು. ಆ ಹುಡುಗನ ಜೊತೆ ಓಡೋದ್ಲು. ಈ ತಂದೆ ತಾಯಿಗೆ ಆ ಹುಡುಗ ಸುತರಾಮ್ ಇಷ್ಟ ಇರಲಿಲ್ಲ. That's so romantic. ಸ್ವಲ್ಪ ಸುಮ್ಮನಿರು ಮಾರಾಯ್ತಿ. ಮದುವೆಗೆ ಮುಂಚೆ ರೊಮ್ಯಾಂಟಿಕ್ ಅಂತ ಓಡಿ ಹೋಗೋದು, ಮಕ್ಕಳು ಮಾಡ್ಕೊಂಡ ನಂತರ ಪೇಚಾಡುದು. ಕರೆಕ್ಟ್. ಈ ತರ ಯಾವುದೇ ಸ್ಕ್ಯಾಂಡಲ್ ಆಗಬಾರ್ದು ಅಂತ ಮಾಯಾ ತಂದೆ ತಾಯಿನೇ ಮಾಯಾ ಮತ್ತು ಆ ಹುಡುಗನ ವಾಪಸ್ ಕರೆಸಿ ಧಾಮ್ ಧೂಮ್ ಅಂತ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು. ಆ ಮದುವೆಯಲ್ಲಿ ಅವರ ಮನೆತನಕ್ಕೆ ತಲತಲಾಂತರದಿಂದ ಬಳುವಳಿಯಾಗಿ ಬಂದಿರೋ ಒಂದು ಅಪರೂಪದ ಉಂಗುರನ ಮಾಯಾ ಬೆರಳಿಗೆ ತೊಡಸಿದ್ರು. ಇವತ್ತಿಗೆ ಆ ಉಂಗುರ ಇದ್ದಿದ್ರೆ ಅದು 100 ಕೋಟಿ ಬೆಲೆ ಬಾಳ್ತಿತ್ತಂತೆ. ಅಲ್ಲಿಗೆ ಹ್ಯಾಪೀಸ್ ಎಂಡಿಂಗ್ಸ್. ಶುಭಂ. ಇಲ್ಲ, ಮದುವೆ ಆಗ 1 ವರ್ಷಕ್ಕೆ ಮಾಯಾ ತಂದೆ ತಾಯಿ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರು. ಅವರ ಎಲ್ಲ ಆಸ್ತಿ ಒಬ್ಬಳೇ ಮಗಳಾದ ಮಾಯಾದೇವಿಗೆ ಬಂತು. ಕೆಲವು ತಿಂಗಳುಗಳ ನಂತರ ಮಾಯಾದೇವಿಗೆ ತಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಆ ದಿನ ಅವಳ ಬದುಕಿನ ಅತ್ಯಂತ ಸಂತೋಷದ ದಿನ ಆಗಬೇಕಿತ್ತು. ಆದರೆ ಮಾಯಾದೇವಿಯ ಗಂಡನಿಗೆ ಮತ್ತೊಂದು ಹೆಣ್ಣಿನ ಜೊತೆ ಸಂಬಂಧ ಇದೆ ಅನ್ನೋದು ಅವಳಿಗೆ ಅದೇ ದಿನ ಗೊತ್ತಾಯ್ತು. ಅವಳ ವೆಡ್ಡಿಂಗ್ ಆನಿವರ್ಸರಿ ದಿನ ಅವಳ ಗಂಡ ಸತ್ತು ಬಿದ್ದಿದ್ದ. ಊಟದಲ್ಲಿ ವಿಷ ಇತ್ತು ಅಂತ ಗೊತ್ತಾಯ್ತು. ಎವಿಡೆನ್ಸ್ ಪ್ರಕಾರ ಮಾಯಾ ಕೋಪದಲ್ಲಿ ತನ್ನ ಗಂಡನಿಗೆ ವಿಷ ಹಾಕಿ ಕೊಂದಿದ್ದಾಳೆ ಅಂತ ಸಾಬೀತಾಯ್ತು. ಆಗಿನ್ನೂ ಅವಳ ತಂದೆ ತಾಯಿ ತೀರ್ ಹೋಗಿದ್ರು. ಈಗ ಈ ಆಘಾತ. ಮಾಯಾ ಮಂಕಾಗಿ ಹೋಗ್ತಾಳೆ. ಒಂಥರ ಸೈಕಲಾಜಿಕಲ್ ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಕೋರ್ಟಲ್ಲೂ ಅದೇ ಸಾಬೀತಾಯ್ತು. ಅವಳ ತಂದೆಯ ಬಿಸ್ನೆಸ್ ನೋಡ್ಕೋತಾ ಇದ್ದ ಅವರ ಅಂಕಲ್ ಒಬ್ರು ಇಂಡಿಯಾದಲ್ಲಿ ಅವಳಿಗೆ ಚಿಕಿತ್ಸೆ ಕೊಡಿಸಿದ್ರೆ ಮನೆತನದ ಗೌರವ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ವಿದೇಶದಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಪರ್ಮಿಷನ್ ತಗೊಂಡ್ರು. ಇಲ್ಲೇ UK-ನಲ್ಲಿ ಒಂದು ಅಸೈಲಮ್ಗೆ ಅವಳನ್ನು ಸೇರಿಸಿದ್ರು. ಅದೊಂಥರ ಭೀಕರವಾದ ಜಾಗ. ಅಲ್ಲಿರೋ ಪೇಷಂಟ್ಸ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ಕಾಣ್ತಿದ್ರು. ಅಲ್ಲಿಂದ ಎಷ್ಟೋ ಪೇಷಂಟ್ಸ್ ಓಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಸತ್ಯ ಯಾವಾಗಲೂ ಹಾರಿಬಲ್ಲೆ. ಅಸೈಲಮಿಗೆ ಸೇರಿದ ಮೇಲೆ ಮಾಯಾ ಎಲ್ಲರ ಜೊತೆನೂ ಮಾತ್ಬಿಟ್ಲು. ಒಬ್ಳೇ ಇರೋಳು. ಚಿಕ್ಕ ವಯಸ್ಸಿಂದ ಇಟ್ಕೊಂಡಿದ್ದ ಡೈರಿಲಿ ಏನೇನೋ ಬರೆಯೋಳು. ಅವಳ ಮಗು, ಅವಳು ಪ್ರೆಗ್ನೆಂಟ್ ಆಗಿದ್ಲು ಅಂತ ಹೇಳ್ತಿದ್ರಲ್ಲ. ರೆಕಾರ್ಡ್ಸ್ ಪ್ರಕಾರ ಆ ಮಗು ಹುಟ್ಟಿದ್ದು ಅಸೈಲಮಲ್ಲೇ. ಆ ಮಗು ಹುಟ್ಟಿದ ಮೇಲೆ ಮಾಯಾ ಬದುಕಲ್ಲಿ ಮತ್ತೆ ಬೆಳಕು ಬಂತು. ಆ ಮಗುಗೆ ಒಂದು ಪುಟ್ಟ ಗೊಂಬೆ ಕೊಡಿಸಿದ್ಲು. ಇಡೀ ದಿನ ಆ ಮಗು ಜೊತೆ ಆಟ ಆಡ್ತಾ ಇದ್ಲು. ಆದರೆ ಆ ಖುಷಿ ಹೆಚ್ಚು ದಿನ ಉಳಿಲಿಲ್ಲ. ಹುಟ್ಟಿದ 1 ವಾರಕ್ಕೆ ಮಗುನ ಮಾಯಾಳಿಂದ ಬೇರೆ ಮಾಡಿದ್ರು. ಮಾಯನಿಗೆ ಹುಚ್ಚು ಹೆಚ್ಚಾಯ್ತು. ಇಡೀ ಆಸ್ಪತ್ರೆ ತುಂಬ ತನ್ನ ಮಗುನ ಹುಡುಕೊಂಡು ಓಡಾಡೋಳು. ಯಾರಾದರೂ ನನ್ನ ಮಗು ನೋಡಿದ್ರ, ಯಾರಾದರೂ ನನ್ನ ಮಗು ನೋಡಿದ್ರ ಅಂತ ಗೋಗರಿಗಳು. ಈ ಆಸ್ಪತ್ರೆ ಸ್ಟಾಫು ಮಾಯಿನ ಚುಡಾಯಿಸೋಕೆ, ಮಾಯಾ ನಿನ್ನ ಮಗು ನನ್ನ ಹತ್ರ ಇಲ್ಲ ಅಂತ ರೇಗ್ಸೋರು. ಕಚ್ಚಡಗಳು. ಒಂದು ರೂಮರ್ ಪ್ರಕಾರ ಆ ಆಸ್ಪತ್ರೆಯ ಸ್ಟಾಫ್ಗೂ ಒಂದು ಡ್ರಗ್ ಕಂಪ್ನಿಗೂ ಒಂದು ದೊಡ್ಡ ಡೀಲ್ ಇತ್ತಂತೆ. ಆ ಆಸ್ಪತ್ರೆಯಲ್ಲಿರೋ ಪೇಷಂಟ್ಗಳ ಮೇಲೆ ಆ ಡ್ರಗ್ ಕಂಪ್ನಿಯ ಇನ್ನೂ ಟೆಸ್ಟ್ ಮಾಡದಲ್ಲೇ ಇರೋ ಹೊಸ ಡ್ರಗ್ಗಳನ್ನು ಪ್ರಯೋಗ ಮಾಡೋದು. ಅದಕ್ಕೆ ಆ ಡ್ರಗ್ ಕಂಪ್ನಿಯವರು ಈ ಸ್ಟಾಫ್ಗೆ ಹಣ ಕೊಡೋರು. ಇಂಥದ್ದೇ ಒಂದು ಡ್ರಗ್ನ ಮಾಯಾ ಮೇಲೆ ಪ್ರಯೋಗ ಮಾಡೋದು. ಇದರಿಂದಾಗಿ ಮಾಯಾ ಕಣ್ಣು ಕಳ್ಕೊಂಡ್ಳು. ಒಂದಿನ ಮಹಡಿಯಿಂದ ಕೆಳಗೆ ಬಿದ್ದು ತೀರ್ ಹೋದ್ಲು. ಇದೇನು ಆತ್ಮಹತ್ಯೆನಾ, ಆಕ್ಸಿಡೆಂಟಾ, ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಆಕೆನ
ಆ ಅಸೈಲಮ್ ಹಿಂದೆನೇ ಸಮಾಧಿ ಮಾಡಿದ್ರು ಅಂತ ಕೆಲವರು ಹೇಳ್ತಾರೆ. ಅವಳ ಜೊತೆ ಆ ಡೈರಿ, ಮಗುವಿನ ಗೊಂಬೆ, ಆ ಕೋಟಿಗಟ್ಟಲೆ ಬೆಲೆ ಬಾಳೋ ಉಂಗ್ರಾನು ಗೊತ್ತಿಲ್ಲದೆ ಸಮಾಧಿ ಮಾಡಿದ್ರಂತೆ. ಸುಮಾರು 15 ವರ್ಷದ ಹಿಂದೆ ಈ ಆಸ್ಪತ್ರೆ ಅವ್ಯವಹಾರ ಗೊತ್ತಾಗಿ ಅದನ್ನು ಇಂಗ್ಲೆಂಡ್ ಸರ್ಕಾರ ಮುಚ್ಚಿಬಿಡ್ತು. ಈಗ ಅದು ಪಾಳು ಬಿದ್ದಿದೆ. ಆದರೆ ಈಗಲೂ ಆ ಅಸೈಲಮ್ ಹತ್ರ ಹೋದರೆ ಮಾಯಾ ಇದ್ದ ರೂಮಿಂದ ಆ ಮಗುವಿನ ಗೊಂಬೆ ಆಟ ಆಡೋ ಶಬ್ದ ಕೇಳಿಸುತ್ತಂತೆ. ಹಾಗಂತ ಜನ ಹೇಳ್ತಾರೆ. ಪಾಪ ತುಂಬ ಕಷ್ಟಪಟ್ಟಿದ್ಲು ಸರ್. ಅವಳಿಗೊಂದು ಹ್ಯಾಪಿ ಎಂಡಿಂಗ್ ಸಿಗಬೇಕಾಗಿತ್ತು. ಹ್ಯಾಪಿ ಎಂಡಿಂಗು, ಸ್ಯಾಡ್ ಎಂಡಿಂಗು ಅಂತೆಲ್ಲ ಇರೋಲ್ಲ. ಎಂಡಿಂಗ್ ಮಾತ್ರ ಖಾಯಂ. ಥ್ಯಾಂಕ್ ಯು. ವಿ ಹ್ಯಾಡ್ ಎ ಗುಡ್ ಟೈಮ್. ಸೇಮ್ ಇಯರ್ ಸರ್. Why don't you drop Sir home? ಹೌದು, ನೋ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ತೊಂದ್ರೆನೇ ಇಲ್ಲ ಪಂಕಜ, ಬನ್ನಿ ಸರ್. ಅಲ್ಲ ರೀ. ಬಾಯ್ ಸರ್. ಮಾಯಾದೇವಿ ಅವ್ರ ಸತ್ತು ಎಷ್ಟು ವರ್ಷಗಳಾಗಿರ್ಬೋದು? 24 ವರ್ಷ. ಅವ್ರು ಸತ್ತ ಮೇಲೆ ಆ ಉಂಗುರದ ವಿಚಾರ ಹೇಳಿದ್ರಲ್ಲ, ಮತ್ತೆ ಅದನ್ನ ಸಮಾಧಿಯಿಂದ ಯಾರು ತಗೊಳ್ಳುವುದಕ್ಕೆ ಟ್ರೈ ಮಾಡಲಿಲ್ವೋ? ಕೆಲವು ವರ್ಷಗಳ ಹಿಂದೆ ಕೆಲವರು ಆ ಉಂಗುರನ ಹುಡುಕೊಂಡು ಕಾಡು ಒಳಗಡೆ ಹೋದರು. ವಾಪಸ್ ಬರಲಿಲ್ಲ. ಅವರನ್ನು ಹುಡುಕೊಂಡು ಅವ್ರ ಸ್ನೇಹಿತರು ಹೋದರು. ಹುಡುಕಿ ಸಾಕಾಗಿ ಇನ್ನೇನು ವಾಪಸ್ ಬರೋಣ ಅಂತ ಇದ್ದಾಗ ಒಂದು ಶಬ್ದ ಕೇಳಿಸ್ತು. ಮರ ಕಡಿಯೋ ಶಬ್ದ. ಏನು ಅಂತ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಮರ ಕಡಿಯುವುದೆಂದರೆ ಮಂಚ ಬರೆಯೋ ಕೆಲಸ ನಡೀತದ ಸರ್? ಹಂಗಲ್ಲ. ರುಂಡ ಇಲ್ದಲ್ಲ ಇರೋ, ಬರೀ ಮುಂಡ ಮಾತ್ರ ಇರೋ ಒಬ್ಬ ಮನುಷ್ಯ ಮರ ಕಡಿತಾ ಇದ್ದ. ಅದು ನೋಡಿ ಜನ ಕಾಡೊಳಗೆ ಹೋಗೋದೇ ಬಿಟ್ಬಿಟ್ರು. ಒಳಗೋಗಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಏಯ್ ಬಾರೋ ಇಲ್ಲಿ. ಏನು ಉಂಗುರದ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರನ್ನ ಮನೆಗೆಲ್ಲ ಡ್ರಾಪ್ ಮಾಡ್ತೀನಿ ಅಂತ ಇದೆಯಾ? ಎಂತ ಮಾತು ಅಂತ ಮಾತಾಡ್ತೀವಿ ಮರೆ. ಮರ್ಯಾದೆಗೆ ಅವ್ರನ್ನ ಮನೆಗೆ ಕರ್ಕೊಂಡೋಗ್ಬಿಟ್ಟು ಮರ್ಯಾದೆಗೆ ಮನೆಗೆ ಬಾ. ಊರು ಸುತ್ತಕ್ಕೆಲ್ಲ ಹೋಗ್ಬೇಡ. ಹುಷಾರು. ಬಾಯ್ ಸರ್. ಹೊರಡುವ ಸರ್? ಹಾಂ, ಓಕೆ, ಬರ್ತೀನಿ ಶಿವ. ಓಕೆ ಸರ್. Ma'am, what are you doing?